ಆ್ಯಪ್ ಓಪನ್ ಮಾಡಿದರೆ ನೋಡಿ ಹೋಮಲ್ಲಿ ಸ್ವಲ್ಪ ತೋರಿಸುತ್ತೆ ಟ್ರೇಡಿಂಗ್ ಸ್ಟಾಕ್ಸು ಯಾವ್ದಾದ್ರು ಇದ್ದಾವೆ ಅಂತೆಲ್ಲ. ನೀವು ವಾಚ್ ಲಿಸ್ಟ್ ಬೇಕಾದ್ರೆ ಮಾಡ್ಕೋಬೋದು. ಅಷ್ಟು ಟ್ರೇಡಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿಷನ್ ಇಂಡಿಯಾ ಇನ್ವೆಸ್ಟಿಂಗ್. ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಹೊಸದಾಗಿ ಕಲಿಕೊಂಡ ಚಾನ್ಸ್ ಸಿಗುತ್ತೆ. ಹೇ ವಾಟ್ಸಪ್ ಇಂಡಿಯಾ, ಕಳೆದ ಒಂದು ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಇಂಟರ್ಡೇ ಟ್ರೇಡಿಂಗಲ್ಲಿ ಎಷ್ಟು ಪ್ರಾಫಿಟ್ನ ಬಯಸಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ಅದು ಪ್ರಾಕ್ಟೀಸ್ ಆಗೋಕ್ಕೆ ವರ್ಚುವಲ್ ಮನಿ ಒಂದು ಆ್ಯಪ್ ಇದೆ. ಅದು ಲಿಂಕ್ನ ಕಳಿಸಿರ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬೇಕಾದ್ರೆ ಅಲ್ಲಿ ಹೋಗಿ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಬೆಸ್ಟ್ ಆ್ಯಪು. ಸುಮಾರು ಆ್ಯಪ್ಗಳು ಬರ್ತವೆ ನಿಮಗೆ, ಬಟ್ ಇದು ನನಗೆ ಇಷ್ಟ ಆಯಿತು ಈ ಆ್ಯಪು. ಇಲ್ಲಿ ವರ್ಚುವಲ್ ಮನಿ ಅಂತ 1 ಲಕ್ಷ ಕೊಡ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡೋದು. ವರ್ಚುವಲ್ ಮನಿ ಯೂಸ್ ಮಾಡ್ಕೊಂಡು ಇದರಿಂದ ನಿಮಗೇನಂದರೆ ಅಕಸ್ಮಾತ್ ಲಾಸ್ ಆದರೆ ಏನು ಲಾಸ್ ಆಗೋಲ್ಲ. ಸುಮ್ಮನೆ ಪ್ರಾಕ್ಟೀಸಿಗೋಸ್ಕರ ಆ್ಯಪ್ ಇದು, ಒಳ್ಳೆ ಆ್ಯಪು. ಅದನ್ನೇ ಒರಿಜಿನಲ್ ಆಗಿ ನೀವು ಮನಿನ ಇಟ್ಕೊಂಡು ಟ್ರೇಡಿಂಗ್ ಮಾಡ್ತಾರೆ ಅಂದರೆ ಮಿಸ್ ಆಗಿ ಲಾಸ್ ಆದರೆ ನಿಮಗೆ ಒರಿಜಿನಲ್ ಮನಿ ಲಾಸ್ ಆಗುತ್ತೆ. ಬಟ್ ಈ ಆ್ಯಪಲ್ಲಿ ಹಾಗಲ್ಲ, ವರ್ಚುವಲ್ ಮನಿ 1 ಲಕ್ಷ ಕೊಟ್ಟಿರ್ತಾರೆ. 1 ಲಕ್ಷ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ಬೋದು. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಕೊಡಿರ್ತೀನಿ, ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ವೆ ಸಿಮ್ಯುಲೇಟರ್ ಅಂತ ಆ್ಯಪು. ಈ ಆ್ಯಪ್ ಓಪನ್ ಮಾಡಿದರೆ ನೋಡಿ ಹೋಮಲ್ಲಿ ಸ್ವಲ್ಪ ತೋರಿಸುತ್ತೆ ಟ್ರೇಡಿಂಗ್ ಸ್ಟಾಕ್ಸು ಯಾವ್ದಾದ್ರು ಇದ್ದಾವೆ ಅಂತೆಲ್ಲ. ನೀವು ವಾಚ್ ಲಿಸ್ಟ್ ಬೇಕಾದ್ರೆ ಮಾಡ್ಕೋಬೋದು. ಅಷ್ಟು ಟ್ರೇಡಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ವಾಚ್ ಲಿಸ್ಟಿಗೆ ಫಸ್ಟು ಆ್ಯಡ್ ಮಾಡ್ಕೊಂಡು ಆ ಸ್ಟಾಕ್ಸ್ ಅದನ್ನು ಟ್ರೇಡಿಂಗ್ ಮಾಡ್ಬೋದು. ಇಲ್ಲಿ ಆರ್ಡರ್ಸ್ ಹಾಕಿರೋದು, ಬೈ ಸೇಲ್ ಮಾಡೋದೆಲ್ಲ ತೋರಿಸುತ್ತೆ. ಸೇಮು ಝೀರೋದ ಆಫ್ ಸ್ಟಾಕ್ಸು ನೀವು ಯಾವ ಬ್ರೋಕಿಂಗ್ ಆ್ಯಪ್ ಯೂಸ್ ಮಾಡ್ತಿದ್ದೀರಾ ಅದ್ರ ಥರನೇ ಸೇಮ್ ಇರುತ್ತೆ. ಬಟ್ ವರ್ಚುವಲ್ ಮನಿ ಅಂತ 1 ಲಕ್ಷ ಕೊಡ್ತಾರೆ. ಇಲ್ಲಿ ನ್ಯೂಸಿಗೆ ಹೋದರೆ ಬೇಕಾದ್ರೆ ನ್ಯೂಸು ಸಿಗ್ತವೆ. ಬೇಕಾದ್ರೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ ಟ್ರೇಡಿಂಗ್ ಮಾಡೋಕ್ಕೆ. ಏನಾದ್ರು ಲೇಟೆಸ್ಟ್ ನ್ಯೂಸ್ ಸಿಗ್ತಿರ್ತವೆ. ಪೋರ್ಟ್ಫೋಲಿಯೋದಲ್ಲಿ ನೀವು ಬೈ ಮಾಡೋದು, ಸೇಲ್ ಮಾಡೋದು, ಡೆಲಿವರಿ ಮಾಡಿದರೆ ಡೆಲಿವರಿ, ಇಂಟರ್ನೆಟ್ ಟ್ರೇಡಿಂಗ್ ಮಾಡ್ತಿದ್ರೆ ಅದ್ರದ್ದು ಬೈ ಸೇಲ್ ಏನಾರು ಮಾಡಿದೆ ಅಂತೆಲ್ಲ ನೋಡ್ಬೋದು. ಸುಮ್ಮನೆ ತೋರ್ಸೋಕೆ ನಾನು ಇದು ತೋರಿಸ್ತಿರೋದು ಅಷ್ಟೇ, ಬೈ ಮಾಡಿ ತೋರಿಸ್ತಿರೋದು ಅಷ್ಟೇ ನಿಮಗೆ. ಇನ್ನು ಪ್ರೊಫೈಲಿಗೆ ಬಂದರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ವ್ಯಾಲೆಟಿಂದು ಫುಲ್ಲು ನಿಮ್ಮದು ಅದೇನು 1 ಲಕ್ಷ ವರ್ಚುವಲ್ ಮನಿ ಕೊಡಿರ್ತಾರಲ್ಲ, ಅದು ಕಮ್ಮಿಯಾಗಿ ಝೀರೋ ಆಗ್ತಾ ಬಂದರೆ ನೀವು 100 ಒಳಗೆ ಬಂದಾಗ ನೀವು ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಮತ್ತೆ ರೀಫಿಲ್ ಆಗುತ್ತೆ ಅಮೌಂಟು. ಮತ್ತೆ 1 ಲಕ್ಷ ಆಗ್ಬಿಡುತ್ತೆ, ವ್ಯಾಲೆಟಿಗೆ ಬಂದುಬಿಡುತ್ತೆ ವರ್ಚುವಲ್ ಮನಿ. ಮತ್ತು ಟ್ರೇಡಿಂಗ್ ಕಲಿಯೋಕ್ಕೆ ಸುಮಾರು ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲು TCS ಸ್ಟಾಕು ಸರ್ಚ್ ಮಾಡಿದ್ರೆ ನೋಡ್ಬೋದು. ಇಲ್ಲಿ ಪ್ರೈಸ್ ಹೆಂಗೆ ಮೂಮೆಂಟ್ ಆಯ್ತು ಅಂತಿಲ್ಲ, ಮ್ಯಾಕ್ಸಿಮಮ್ಮು ಎಲ್ಲ. ಇಲ್ಲಿ ವೇವ್ ಚಾರ್ಟಿಗೆ ಹೋದರೆ ಟ್ರೇಡಿಂಗ್ ವ್ಯೂ ಆ್ಯಪ್ ಅದು ಓಪನ್ ಆಗುತ್ತೆ. ಅದು ಅಲ್ಲಿ ಅನಲೈಸ್ ಮಾಡೋಕ್ಕೆ, ನೀವು ಚಾರ್ಟ್ಸಲ್ಲಿ ಅನಲೈಸ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗ್ತಿದ್ದು. ರಿಯಲ್ ಆ್ಯಪ್ ಥರನೇ ಅನಿಸುತ್ತೆ, ವರ್ಚುವಲ್ ಮನಿ ಆಯಿದ್ರು ರಿಯಲ್ ಆಗಿ ಅನಿಸುತ್ತೆ. ಕಲಿಯೋಕ್ಕೆ ಒಳ್ಳೆ ಹೆಲ್ಪ್ ಇಲ್ಲಿ ಎಲ್ಲ ನೋಡ್ಬೋದು. ನೀವು ಇಲ್ಲಿ ಗೊತ್ತಲ್ಲ ಹೆಂಗಿದ್ರು ಅನಲೈಸ್ ಮಾಡೋದಲ್ಲ. ಎಲ್ಲ ಅನಲೈಸ್ ಮಾಡೋದು ಎಲ್ಲ ಆಪ್ಷನ್ ಇದೆ. ಟ್ರೇಡಿಂಗ್ ವ್ಯೂವಲ್ಲಿ ಎಲ್ಲ ಆಪ್ಷನ್ ಇದೆ, ಅದೆಲ್ಲ ಸೇಮ್ ಇದರಲ್ಲಿದೆ. ನೀವು ಅನಲೈಸ್ ಮಾಡಿ ಇಲ್ಲಿ ಅನಲೈಸ್ ಮಾಡ್ಬೋದು. ನಿಮ್ಮ ಝೀರೋ ಆಫ್ ಸ್ಟಾಕ್ಸಲ್ಲಿ ಬೇಕಾದ್ರೆ ಚಾರ್ಟ್ಸ್ ಅನಲೈಸ್ ಮಾಡ್ತಾರೆ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಇದೆ. ಬೈ ಮಾಡಿದರೆ ಎಷ್ಟು ಕ್ವಾಂಟಿಟಿ ಅಂತ ಹಾಕೋದು 10 ಅಂತ. ಫಾರ್ ಎಕ್ಸಾಂಪಲು ಇಂಟ್ರಾಡೇ ಮಾಡ್ಬೇಕಂತಿಲ್ಲ, ಡೆಲಿವರಿ ಮಾಡ್ಬೇಕಂತಿಲ್ಲ ಆರ್ಡ್ರು, ಅದನ್ನ ಹಾಕಬೇಕಾಗುತ್ತೆ. ಮಾರ್ಕೆಟ್ ಆರ್ಡರ, ಲಿಮಿಟ್ ಆರ್ಡರ್ ಅಂತೆಲ್ಲ ಹಾಕಬೇಕಾಗುತ್ತೆ. ಸಿಂಪಲ್ ಆರ್ಡರ್, ಕವರ್ಡ್ ಆರ್ಡರ್ ಅಂತೆಲ್ಲ ಹಾಕಿ, ವ್ಯಾಲಿಡಿಟಿ ಡೇ ಎಲ್ಲ USC ಎಲ್ಲ ಹಾಕಿ ನೀವೇನು ಮಾಡ್ಬೇಕಂತೀರ ಅದು ಹಂಗೆ ಹಾಕಿ ಬೈ ಇಲ್ಲ ಸೇಲ್ ಮಾಡ್ಬೋದು. ಇವತ್ತು ಆಗಲ್ಲ, ಭಾನುವಾರ ಇವತ್ತು ಬೈ ಮಾಡೋಕ್ಕಾಗಲ್ಲ. ಹೀಗೆ ಮಾಡ್ಬೋದು. ಸುಮಾರು ಆಪ್ಷನ್ ಇದೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ, ಆ್ಯಪ್ ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು. ಎಲ್ಲ ಥರ ಆಪ್ಷನ್ ಇದೆ. ಇದು ನಾ ಸುಮ್ಮನೆ ಬೈ ಮಾಡೋದು ಅಷ್ಟೇ ತೋರ್ಸೋಕ್ಕೆ. ಸುಮಾರು ಆಪ್ಷನ್ ಇದೆ. ಈಗ ಎಲ್ಲ ವಿಷಯದಲ್ಲೂ ಪ್ರಾಸು ಕಾನ್ಸು ಒಳ್ಳೇದು ಕೆಡೋದು ಅಂತಿದ್ದೇ ಇರುತ್ತೆ.
ಇದರಲ್ಲಿ ಏನಂದರೆ ವರ್ಚುವಲ್ ಮನಿ ಅಂದರೆ ರಿಯಲ್ ಮನಿ ಅಲ್ಲ. ವರ್ಚುವಲ್ ಮನಿ ಅಂದಮೇಲೆ ನಿಮ್ಗೆ ಸ್ವಲ್ಪ ಭಯ ಅನ್ನೋದಿರಲ್ಲ. ಎಷ್ಟೆಷ್ಟು ಹೆಂಗೆ ಬೈ ಮಾಡೋಕ್ಕೆ ಹೋಗ್ತಾರೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಅಂದಮೇಲೆ. ವರ್ಚುವಲ್ ಮನಿಯಿಂದ ಹಾಗೆ ಅದು. ಬಟ್ ರಿಯಲ್ ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಹೋದರೆ ಸ್ವಲ್ಪ ಭಯ ಇರುತ್ತೆ. ಕರೆಕ್ಟಾಗಿ ನೀವು ಮ್ಯಾನೇಜ್ಮೆಂಟ್ ಮಾಡ್ತೀರಾ. ಹಾಗೆ ಇದರಲ್ಲಿ ಅಷ್ಟು ನೀವು ವರ್ಚುವಲ್ ಮನಿ ಅಂತ ಸುಮ್ಮನೆ ಬೈ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಇದು ಮಾಮೂಲಿ ರಿಯಲ್ ಮನಿಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಟ್ರೇಡಿಂಗ್ ಮಾಡ್ತೀರಾ ಅಂತ ಅನ್ಕೊಂಡು ಕಲಿಬೇಕಾಗುತ್ತೆ. ಕಲಿಯೋಕ್ಕೆ ಒಳ್ಳೆ ಚಾನ್ಸ್ ಇದೆ ಪ್ರಾಕ್ಟೀಸ್ ಮಾಡೋಕ್ಕೆ. ಟ್ರೇಡಿಂಗು ಲಾಸ್ ಆದರೂ ಲಾಸ್ ಆಗೋಲ್ಲ. ವರ್ಚುವಲ್ ಮನಿ ರಿಯಲ್ ಮನಿ ಅಲ್ಲ. ರಿಯಲಾಗಿ ಟ್ರೇಡಿಂಗ್ ಮಾಡ್ದಂಗೆ ಅನುಭವ ಕೊಡುತ್ತೆ. ಅದಕ್ಕೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಕಲಿಯೋದು ಚೆನ್ನಾಗಿ ಟ್ರೇಡಿಂಗು. ಇಲ್ಲಿ ಕೆಲವೊಂದು ಕಂಪ್ನಿ ಮ್ಯಾನೇಜ್ಮೆಂಟ್ ಅನಲೈಸ್ ಮಾಡೋಕ್ಕೆ ವೆಬ್ಸೈಟ್ ಇದ್ದಾವೆ. ಇದು ಫಂಡಮೆಂಟಲ್ ಅನಲೈಸ್ ಸೇರಿಸಲು ಬರುತ್ತೆ ವಿಡಿಯೋಗಳು ಇದ್ರ ಬಗ್ಗೆ ಎಲ್ಲ. ಈ ಥರ ಇದು ಅನಲೈಸ್ ಮಾಡೋಕ್ಕೆ ವೆಬ್ಸೈಟ್ಗಳಿವೆಲ್ಲ. ಒಳ್ಳೆ ವೆಬ್ಸೈಟ್ ಇದ್ದಾವೆ ಅನಲೈಸ್ ಮಾಡೋಕ್ಕೆಲ್ಲ. ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಕಂಪ್ನಿ ಬಗ್ಗೆ ಎಲ್ಲ. ಒಟ್ಟಿನಲ್ಲಿ ನಿಮಗೆ ಪ್ರಯತ್ನ ಮಾಡ್ಬೇಕಷ್ಟೇ, ನಿಮಗೆ ಮನಸ್ಸು ಬರೋಕ್ಕಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ. ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಇದು ಡೀಟೇಲ್ ವಿಡಿಯೋ ಮಾಡ್ತಾ ಹೋಗ್ತೀನಿ. ಹೆಂಗೆ ಅನಲೈಸ್ ಮಾಡೋದು, ಎಲ್ಲ ಚಾರ್ಟ್ಸ್ ಎಲ್ಲ ಅನಲೈಸ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಇಲ್ಲ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಫಂಡಮೆಂಟಲ್ ಅನಲೈಸ್ ಮಾಡೋದು ಹೆಂಗೆ, ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಮುಂದಿನ ಎಲ್ಲ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಲಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಏನೋ ಡೌಟ್ ಇದೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.